1560 ಬಂತು. ನಂತರ ಕೂಡಬೇಕಾಗಿದೆ 990, ಕೂಡಿದ್ದೇವೆ. 2490 ಬಂತು. ನಂತರ ಕಳಿಬೇಕಾಗಿದೆ 536, ಕಳೆದಿದ್ದೇವೆ. 1954 ಬಂದಿದೆ. ಕಾಂಬ್ಳೆ ಈ ಉತ್ತರವನ್ನ ಕೊಟ್ಟಿದ್ದಾರೆ. ನಾವು ಆರೋಗ್ಯವಾಗಿರಲು ನಮ್ಮ ಆಹಾರ ಹೇಗಿರಬೇಕು, ಈ ಪುಸ್ತಕವನ್ನ ಕಾಂಬ್ಳೆ ಅವರಿಗೆ ಕೊಟ್ಟಿದ್ದೇನೆ. ಈ ಇಸವಿ 1954 ಇವತ್ತಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಏನು ವಿಶೇಷ ಮಹತ್ವವನ್ನ ಹೊಂದಿದೆ. ಯಾರು ಬೇಕಾದ್ರೂ ಬಜರ್ ಹತ್ಬಹುದು, ಉತ್ತರ ಕೊಡ್ಬೋದು. ಮೊದಲ ಅವಕಾಶ ಕಾಂಬ್ಳೆ ಅವರಿಗೆ ಕೊಟ್ಟೆ. ಕಾಂಬ್ಳೆ ಉತ್ತರಿಸಲಿಲ್ಲ ಅಂದ್ರೆ ವಿನಾಯಕ, ವಸಿಷ್ಠ ಇಬ್ಬರಲ್ಲಿ ಯಾರಾದ್ರೂ ಬಜರ್ ಹೊತ್ತಿ. 1954 ಸರ್ ಸಿ ವಿ ರಾಮನ್ ಅವರ ಬದುಕಿನ ಮಹತ್ವದ ಕ್ಷಣ. ಹೇಳಿ. ಭಾರತ ರತ್ನ ಪ್ರಶಸ್ತಿ ಬಂದದ್ದು ಅನ್ನೋದು ಸರಿಯಾದ ಉತ್ತರ. ಈ ಉತ್ತರವನ್ನು ಕೊಟ್ಟಿದ್ದಾರೆ ವಸಿಷ್ಠ. ಕನ್ನಡ ರತ್ನಕೋಶ ಈ ಪುಸ್ತಕವನ್ನ ತಮಗೆ ಕೊಟ್ಟಿದ್ದೇನೆ. ಮುಂದಿನ ಪುಸ್ತಕ ಜ್ಞಾನ ಯೋಗ, ಸ್ವಾಮಿ ವಿವೇಕಾನಂದ ಬರೆದಿರುವಂತದ್ದು. ಈಗ ಕೊಡಲಿದ್ದೇವೆ ನಮ್ಮ ಪ್ರಶ್ನೆ. ಈ ಚಿತ್ರದಲ್ಲಿ ವಿಜ್ಞಾನವನ್ನ ಜನಪ್ರಿಯಗೊಳಿಸಿದ್ದಕ್ಕಾಗಿ ರಾಷ್ಟ್ರೀಯ ಪುರಸ್ಕಾರ ಪಡೆದವರನ್ನ ಗುರುತಿಸಿ ಚಿತ್ರವನ್ನ ನೋಡೋಣ. ಆಯ್ಕೆಗಳು: ಎಚ್ ಆರ್ ಕೃಷ್ಣಮೂರ್ತಿ, ಜೆ ಆರ್ ಲಕ್ಷ್ಮಣರಾವ್, ಡಿ ಆರ್ ಬಳ್ಳೂರಗಿ, ಜಿ ಟಿ ನಾರಾಯಣರಾವ್. ಮೊದಲು ಬಜರುತ್ತಿದ್ದು ವಿನಾಯಕ. ಜಿ ಟಿ ನಾರಾಯಣರಾವ್. ಕಾಂಬ್ಳೆ ಜೆ ಆರ್ ಲಕ್ಷ್ಮಣರಾವ್. ವಸಿಷ್ಠ ಎಚ್ ಆರ್ ಕೃಷ್ಣಮೂರ್ತಿ. ಉತ್ತರವನ್ನ ನೋಡೋಣ. ಜೆ ಆರ್ ಲಕ್ಷ್ಮಣರಾವ್ ಸರಿಯಾದ ಉತ್ತರ. ಕಾಂಬ್ಳೆ ಈ ಉತ್ತರವನ್ನ ಕೊಟ್ಟಿದ್ದಾರೆ. ಜ್ಞಾನ ಯೋಗ ಈ ಒಂದು ಪುಸ್ತಕವನ್ನ ಕೊಟ್ಟಿದ್ದೇನೆ ಕಾಂಬ್ಳೆ ಅವರಿಗೆ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ರಸಾಯನ ಶಾಸ್ತ್ರದ ಪ್ರಾಚಾರ್ಯರಾಗಿ ಜೆ ಆರ್ ಲಕ್ಷ್ಮಣರಾವ್ ಅವರು ಬಹಳ ಪ್ರಸಿದ್ಧರು. ಅನೇಕ ಕನ್ನಡ ಲೇಖಕರನ್ನ, ವಿಜ್ಞಾನ ಲೇಖಕರನ್ನ ಇವರು ರೂಪಿಸಿದ್ದಾರೆ. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ಜೊತೆಗೆ ಮತ್ತು ಪರಿಷತ್ತಿನ ಸ್ಥಾಪಕ ಸದಸ್ಯರಲ್ಲಿ ಒಬ್ಬರು ಜೆ ಆರ್ ಲಕ್ಷ್ಮಣರಾವ್. ಈ ಹೊತ್ತಿಗೂ ಸಹ ಅವರು ವೈಜ್ಞಾನಿಕ ಲೇಖನಗಳನ್ನ ಬರೀತಾ ಇದ್ದಾರೆ. ವೈಜ್ಞಾನಿಕ ಬರಹಗಾರರನ್ನ ರೂಪಿಸ್ತಾ ಇದ್ದಾರೆ ಲಕ್ಷ್ಮಣರಾವ್ ಅವರು. ಮುಂದಿನ ಪುಸ್ತಕ ಪುರುಷಾಮೃಗ. ರಾಬರ್ಟ್ ಲೂಯಿ ಸ್ಟೀವನ್ಸನ್ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಆನಂದ. ಪ್ರಶ್ನೆ: ಸೌದೆಯನ್ನ ಉರಿಸುವಾಗ ಶಬ್ದ ಬರುತ್ತದೆ, ಅದಕ್ಕೆ ಕಾರಣವೇ? ಸೌದೆ ಒಲೆ ಹಚ್ಚಿದವರಿಗೆ ಅನುಭವ ಬಂದಿರುತ್ತೆ ಇದು. ಆಯ್ಕೆಗಳು: ಬಂಧಿತ ಅನಿಲಗಳ ದಹನ, ಎಣ್ಣೆಯ ಅಂಶ ಉರಿಯುವಿಕೆ, ಸ್ಕ್ಲೀರಂ ಕೈಮಾ ಕೋಶಗಳ ದಹನ, ಹೆಚ್ಚುವರಿ ಆಮ್ಲಜನಕ. ವಿನಾಯಕ, ಕಾಂಬ್ಳೆ. ಬಂಧಿತ ಅನಿಲಗಳ ದಹನ. ಸಂಖ್ಯೆ 1 ಕಾಂಬ್ಳೆ. ಬಂಧಿತ ಅನಿಲಗಳ ದಹನ. ಅದೇ ಉತ್ತರ. ವಸಿಷ್ಠ ಮೂರನೇದು ಸ್ಕ್ಲೀರಂ ಕೈಮಾ ಕೋಶಗಳ. ಸ್ಕ್ಲೀರಂ ಕೈಮಾ ಕೋಶಗಳ ದಹನ. ಉತ್ತರವನ್ನ ನೋಡೋಣ. ಬಂಧಿತ ಅನಿಲಗಳ ದಹನ ಸರಿಯಾದ ಉತ್ತರ. ಈ ಉತ್ತರವನ್ನ ಕೊಟ್ಟದ್ದು ವಿನಾಯಕ. ಪುರುಷಾಮೃಗ ಈ ಒಂದು ಪುಸ್ತಕವನ್ನ ಕೊಟ್ಟಿದ್ದೇನೆ ವಿನಾಯಕ ಅವರಿಗೆ. ತೆಂಗಿನ ಚಿಪ್ಪನ್ನ ಏನಾದ್ರು ಒಲೆಗೆ ಹಾಕ್ತು ಅಂದ್ರೆ ಅದು ಹತ್ಕೊಂಡು ಉರಿಯೋ ಸಂದರ್ಭದಲ್ಲಿ ಎಷ್ಟು ಜೋರಾಗಿ ವೇಗವಾಗಿ ಆ ಜ್ವಾಲೆ ಬರುತ್ತೆ ಆ ಕರಟದಿಂದ ಅನ್ನೋದನ್ನ ನಾವು ನೋಡಿರ್ತೇವೆ. ಯಾಕೆಂದ್ರೆ ಆ ಕರಟದ ಒಳಗಡೆ ಅನಿಲಗಳು, ಅನೇಕ ಅನಿಲಗಳು ಬಂಧನವಾಗಿರುತ್ತೆ. ಈಗ ಉರಿಯುವಾಗ ಇದ್ದಕ್ಕಿದ್ದಂಗೆ ಅವು ಹಿಗ್ಗುತ್ತವೆ. ಜೊತೆಗೆ ಸ್ಕ್ಲೀರಂ ಕೈಮಾ ಕೋಶ ಏನಿರುತ್ತೆ ಅದು ಸುಡುತ್ತೆ. ಒಮ್ಮೆಲೆ ಅನಿಲ ಹೊರಗಡೆ ಬರುತ್ತೆ. ನಾನಾ ರೀತಿಯಾದ ಪ್ರಕ್ರಿಯೆಗಳು ತಲೆದೋರುವ ಕಾರಣ ಜ್ವಾಜಲ್ಯಮಾನ್ಯವಾಗಿ ಉರಿಯುವುದರ ಜೊತೆಗೆ ಶಬ್ದವೂ ಬರುತ್ತೆ. ಮತ್ತೆ ಅಲ್ಲಿ ಬರ್ತಕ್ಕಂಥ ಜ್ವಾಲೆ ಎಷ್ಟು ವೇಗವಾಗಿ ಮೇಲ್ ಬರ್ತಾ ಇರುತ್ತೆ, ನೋಡೋದಕ್ಕೆ ರಮಣೀಯವಾದಂತಹ ದೃಶ್ಯ. ಮುಂದಿನ ಪುಸ್ತಕ ಚೈನಾ ಜಪಾನ್ ಪ್ರಸಿದ್ಧ ಕಥೆಗಳು. ಅನುವಾದ ನೀಲತ್ತಹಳ್ಳಿ ಕಸ್ತೂರಿ. ಈ ಅಕ್ಷರಗಳನ್ನ ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಕಾದಿ ನಾಶಿ ಗಾ ಗಂ ಲೂತಾ. 1 ನಿಮಿಷದ ಅವಕಾಶ. ಬಜರ್ ಓದಿದ್ದಾರೆ ವಸಿಷ್ಠ. ಉತ್ತರ: ಗಂಗಾ ನದಿ ಕಲುಷಿತ. ಗಂಗಾ ನದಿ ಕಲುಷಿತ. ಕಾಂಬ್ಳೆ, ವಿನಾಯಕ ಅದೇ ಉತ್ತರವಾ? ಪರೀಕ್ಷಿಸೋಣ. ಕಲುಷಿತ ಗಂಗಾ ನದಿ ಕಲುಷಿತ. ಪರವಾಗಿಲ್ಲ, ಚಿಂತೆ ಎಲ್ಲ. ಪುಸ್ತಕವನ್ನ ಕೊಡ್ತಾ ಇದ್ದೇನೆ ವಸಿಷ್ಠ ಅವರಿಗೆ. ಚೈನಾ ಜಪಾನ್ ಪ್ರಸಿದ್ಧ ಕಥೆಗಳು ಈ ಪುಸ್ತಕ ಸಿಕ್ಕಿದೆ ವಸಿಷ್ಠ ಅವರಿಗೆ. ಮುಂದಿನ ಪುಸ್ತಕ 101. ಇವು ನಿಮ್ಮ ಜೀವನದಲ್ಲಿ ನಿಶ್ಚಿತವಾಗಿ ಪರಿವರ್ತನೆ ತರುತ್ತವೆ. ಪ್ರಶ್ನೆ: ಉರಿಯುತ್ತಿರುವ ಪೆಟ್ರೋಲ್ ಅನ್ನ ಆರಿಸಲು ನೀರನ್ನ ಬಳಸಬಾರದು, ಯಾಕೆ?
ಬಜರ್ ಒತ್ತಿದ್ದಾರೆ ಕಾಂಬ್ಳೆ, ನಂತರ ವಸಿಷ್ಠ. ಕಾಂಬ್ಳೆ ಪೆಟ್ರೋಲ್ ಇಂಟೆನ್ಸಿಟಿ ಆಗಿರ್ತದೆ ಸರ್. ಅಲ್ಲ, ವಿವರಣೆ ಬೇಕು ನಮಗೆ, ವೈಜ್ಞಾನಿಕ ವಿವರಣೆ ಬೇಕು. ಇನ್ನೊಂದ್ಸಲ ಹೇಳಿದೀವಿ, ಏನು ಉತ್ತರ ಕೊಟ್ಟರು ಅದನ್ನೇ ಸ್ವಲ್ಪ ಪರಿಷ್ಕರಿಸಿ ಹೇಳಿ ನೋಡೋಣ. ಪೆಟ್ರೋಲ್ ಇಂಟೆನ್ಸಿಟಿ ಭಾಳ ಇರುತ್ತೆ ಸರ್, ಅದಕ್ಕೆ ನೀರನ್ನು ಹಾಕಿದಾಗ ಅದು ಜಾಸ್ತಿ ಉರಿ ಹತ್ಕೊಳ್ಳುತ್ತೆ ಸರ್. ಅಷ್ಟು ಸಮರ್ಪಕ ವಿವರಣೆ ಅಲ್ಲ. ವಸಿಷ್ಠ, ನೀರನ್ನು ಹಾಕಿದಾಗ ಆಮ್ಲಜನಕ ಜಾಸ್ತಿ ಬಿಡುಗಡೆ ಆಗ್ತದೆ ನೀರಿನಿಂದ. ಇಲ್ಲಿ ಬಿಡುಗಡೆ ಆಗುತ್ತೆ? ಯಾವುದರಿಂದ? ನೀರಿನಿಂದ. ನೀರಿನಿಂದ ಬಿಡುಗಡೆ ಆಗುತ್ತೆ. ವಿನಾಯಕ, ಆಯ್ಕೆ ಹೇಳಬೇಕಾ? ಈ ವಿವರಣೆ ಬಿಟ್ಟು ಬಿಡೋಣ, ಆಯ್ಕೆಗಳು ಬರುತ್ತೆ. ಹೊಸದಾಗಿ ಬಜರೊತ್ತಿ ಮೂವರುವೆ ನೋಡೋಣ ಆಯ್ಕೆ. ಮೊದಲು ಬಜರೊತ್ತಿದೆ ವಿನಾಯಕ, ನಂತರ ವಸಿಷ್ಠ. ವಿನಾಯಕ, ನೀರಿನ ಸಾಂದ್ರತೆ ಹೆಚ್ಚು. ನೀರಿನ ಸಾಂದ್ರತೆ ಹೆಚ್ಚು. ವಸಿಷ್ಠ, ನಾಲ್ಕನೇ ಆಯ್ಕೆ. ನೀರಿನ ಸಾಂದ್ರತೆ ಹೆಚ್ಚು. ಅದೇ ಉತ್ತರವಾ? ಕಾಂಬ್ಳೆ, ನೀರಿನ ಸಾಂದ್ರತೆ ಹೆಚ್ಚು. ಅದೇ ಉತ್ತರ. ಪರೀಕ್ಷಿಸೋಣ. ನೀರಿನ ಸಾಂದ್ರತೆ ಹೆಚ್ಚು ಅನ್ನೋದು ಸರಿಯಾದ ಉತ್ತರ. ವಿನಾಯಕ ಈ ಉತ್ತರವನ್ನ ಕೊಟ್ಟಿದ್ದಾರೆ. 101 ಈ ಒಂದು ಪುಸ್ತಕವನ್ನ ಅವರಿಗೆ ಕೊಡ್ತಾ ಇದ್ದೇನೆ. ಏನಂದ್ರೆ ಪೆಟ್ರೋಲ್ ಇದೆ, ನೀರನ್ನು ಹಾಕಿದಾಗ ಏನಾಗುತ್ತಂದ್ರೆ ನೀರು ಕೆಳಗಡೆ ಹೋಗ್ಬಿಡುತ್ತೆ. ಪೆಟ್ರೋಲು ಹಗುರವಾಗಿರೋ ಕಾರಣ, ಡೆನ್ಸಿಟಿ ಕಡಿಮೆ ಆಗಿರೋ ಕಾರಣ ಮೇಲ್ಗಡೆ ಬಂದ್ಬಿಡುತ್ತೆ. ಹಾಗಾಗಿ ನೀರು ಕೆಳಗಡೆ ಉಳ್ಕೊಂಡು ನೀರಿನ ಮೇಲೆ ಇರುವಂತ ಪೆಟ್ರೋಲ್ ಉರಿತಾ ಇರುತ್ತೆ. ಇದು ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಹಾಕಿದಾಗ ಈ ಒಂದು ಪ್ರಕ್ರಿಯೆ ನಡೆಯುತ್ತೆ. ಈಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಪೆಟ್ರೋಲ್ ಉರಿತಾ ಇದೆ, 1 ಲೋಟ ನೀರನ್ನ ಹಾಕಿದ್ರೆ ಏನಾಗುತ್ತೆ? ಆ ಪೆಟ್ರೋಲ್ ಉರಿಯುವಾಗ ತೀಕ್ಷ್ಣತೆ ಎಷ್ಟಿರುತ್ತೆ ಅಂದ್ರೆ ಅದಿನ್ನು ಜ್ವಾಲೆಯ ಹತ್ರ ಬರೋವಾಗ್ಲೇನೆ ಅಲ್ಲಿರೋ ಬಿಸಿಗೆ ನೀರು ಆವಿಯಾಗಿ ಪರಿವರ್ತನೆ ಹೊಂದು ಗಾಳಿ ಹೊರಟೋಗುತ್ತೆ. ಆ ಜ್ವಾಲೆ ಉರಿಯುವ ಸ್ಥಳಕ್ಕೆ ಬರೋದೇ ಇಲ್ಲ ನೀರು ಅಲ್ವಾ? ಹಾಗಾಗಿ ಪೆಟ್ರೋಲ್ ಉರಿತಾ ಇದ್ರೆ ನೀರನ್ನ ಹಾಕಕ್ಕೆ ಹೋಗಬಾರ್ದು. ಅದಕ್ಕೆ ವಿಶೇಷವಾದ ರಾಸಾಯನಿಕ ವಸ್ತುಗಳುಂಟು, ಪೌಡರ್ಗಳುಂಟು, ಫೋಮ್ ಉಂಟು, ಅದನ್ನ ಬಳಸಬೇಕಾಗುತ್ತೆ. 3 ಪುಸ್ತಕ, 3 ಪ್ರಶ್ನೆ, 3 ಸುಳುಹು. ಪದಬಂಧ ಬಂದಿದೆ, ಸುಳುಹುಗಳನ್ನ ನೋಡೋಣ. ಬೇಂದ್ರೆಯವರ ಚಿಟ್ಟೆ ಸತತ ಹುಟ್ಟಿದವರು, ಕೈ ಮುಗಿದರೆ ಬಾನು ದೊರೆತೀತು. ಆಗ್ಲೇ ಬಜರುತ್ತಿದ್ದಾರೆ ವಿನಾಯಕ. 1 ಉತ್ತರ. ಪಾತರಗಿತ್ತಿ. ಪಾತರಗಿತ್ತಿ ನೋಡೋಣ. ಪಾತರಗಿತ್ತಿ ಉತ್ತರ ಸರಿಯಾಗಿದೆ. ಭಾರತದ ಪ್ರಾಚೀನ ವಿದ್ಯಾಪೀಠಗಳು ಈ ಪುಸ್ತಕವನ್ನ ಕೊಟ್ಟಿದ್ದೇನೆ ವಿನಾಯಕ ಅವರಿಗೆ. 2 ಉತ್ತರ. ನಮಗೆ ಅವಕಾಶ ಸಿಗುತ್ತೆ. ಸಂತತಿ. ಸಂತತಿ ನೋಡೋಣ. ಉತ್ತರ ಸರಿಯಾಗಿದೆ. ರ್ಯಾಂಕ್ ಗಳಿಸಬೇಕೆ? ಹಾಗಾದರೆ ನೀವು ಅಧ್ಯಯನವನ್ನ ಹೇಗೆ ಮಾಡಬೇಕು? ಈ ಪುಸ್ತಕ ಕೊಟ್ಟಿದ್ದೇನೆ ವಿನಾಯಕ ಅವರಿಗೆ. 3 ಉತ್ತರ. ಮುಗಿಲು. ಮುಗಿಲು ನೋಡೋಣ. ಉತ್ತರ ಸರಿಯಾಗಿದೆ. ಗೀತಲಹರಿ ಈ ಕೃತಿಯನ್ನ ಕೊಟ್ಟಿದ್ದೇನೆ ವಿನಾಯಕ ಅವರಿಗೆ. 3 ಪುಸ್ತಕ ಸಿಕ್ಕಿದೆ ವಿನಾಯಕ ಅವರಿಗೆ. ಈಗ ನಾವು ಕೊಡ್ತಾ ಇದ್ದೇವೆ ಸೀಸರ್ ಮತ್ತು ಕ್ಲಿಯೋಪಾತ್ರ ಎನ್ನುವ ಪುಸ್ತಕ. ಮೂಲ ಜಾರ್ಜ್ ಬರ್ನಾರ್ಡ್ ಶಾ, ಅನುವಾದ ಮಾಡಿದ್ದಾರೆ ಡಾಕ್ಟರ್ ಪ್ರಭಾಕರ ಮಾ ನಿಂಬರಗಿ ಅವರು. ಪ್ರಶ್ನೆ: ಈ ವಿದ್ಯಮಾನವನ್ನ ಗುರುತಿಸಿ ದೃಶ್ಯವನ್ನ ನೋಡೋಣ. ಸೂಕ್ಷ್ಮವಾಗಿ ಗಮನಿಸಿ. ಗೊತ್ತಾಯ್ತಾ? ಬಸ್ ಹೋದು